ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹಾಯ್ ಮಾಡ್ಲಡ್ಡು. ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ತೀನಿ. ಅದು ಕಿಚನ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಯೂಶಲಿ ನಾನು ಪ್ರತಿದಿನ ಅಷ್ಟೇ ಬೆಳಗ್ಗೆ ಎದ್ದ ನಾನು ಕಿಚನ್ ಬರ್ತೇನೆ. ನನ್ನ ಫಸ್ಟ್ ಕೆಲಸ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಕಿಚನ್ ಬರ್ತೀನಿ. ಯಾಕಂದ್ರೆ ಕಾಫಿ ಮಾಡೋದು ನಾನೇ ನಮ್ಮ ಮನೇಲಿ. ನಾನು ಮಾಡೋ ಕಾಫಿಯಿಂದಾನೆ ನಮ್ಮೆಲ್ಲರಿಗೂ ಡೇ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಾನು ಚೆನ್ನಾಗಿ ಮಾಡ್ತೀನಿ, ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟೇ. ಇನ್ನು ಮನೆ ನಮ್ದು ಊರ್ ಹಬ್ಬ ಆಯ್ತು. ಡಿಸ್ಟರ್ಬೆನ್ಸ್ ಜಾಸ್ತಿ ನಮ್ಮಲ್ಲಿ. ಈ ತರ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ. ಇದನ್ನೆಲ್ಲ ತಾಚೆ ಬಿಸಾಕದ ಅವಾಗ. ಮನೆ ಊರ್ ಹಬ್ಬ ಆದಾಗ ಇದೆಲ್ಲ ವೈಟ್ ಬ್ಯಾಕ್ ಗ್ರೌಂಡ್ ಮಾಡಿದ್ರೆ ಇದು ನಂಗೆ ವೈಟ್ ಚೂರು ನಂಗೆ ಇಷ್ಟನೇ ಆಗ್ತಿಲ್ಲ. ಯೂಶಲಿ ಪ್ರತಿಯೊಬ್ಬರಿಗೂ ವೈಟ್ ಪಾಸಿಟಿವ್ ಅಂತ ಅನ್ಸುತ್ತೆ, ಬಟ್ ನಮ್ಗೆ ವೈಟ್ ಪಾಸಿಟಿವ್ ಜಸ್ಮಿತ್ ನಂಗಂತೂ ಈ ವೈಟ್ ಬ್ಯಾಕ್ ಗ್ರೌಂಡ್ ಇಷ್ಟನೇ ಆಗ್ತಿಲ್ಲ. ಅದಕ್ಕಂತ ನಾನು ಆನ್ಲೈನ್ ಅಲ್ಲಿ ವಾಲ್ ಪೇಪರ್ಸ್ ನ ನೋಡಿದೆ, ಸರಿ ಅಂತ ಬುಕ್ ಮಾಡಿ ತರಿಸ್ಕೊಂಡೆ. ಅರೌಂಡ್ ಇದು 5 meters ಬರುತ್ತೆ ಒಂದ್ ರೋಲ್ ಬಂದು. ಅಂದ್ರೆ ಪ್ರೈಸ್ ತುಂಬಾನೇ ಕಡಿಮೆ ಇದೆ, ರೀಸನಬಲ್ ಪ್ರೈಸ್ ಗೆ ನಮ್ಗೆ ಸಿಗುತ್ತೆ. ಈ ತರ ನಾವು ಅಂದ್ರೆ ಇಲ್ಲಿ ಹಿಂದೆಗಡೆ ಸ್ವಲ್ಪ ಸ್ಟಿಕ್ಕರ್ ಇರುತ್ತೆ, ಇದನ್ನ ರಿಮೂವ್ ಮಾಡಿ ಹಂಚ್ಕೊಳ್ಳೋದು ಅಷ್ಟೇ. ನಾವು ಎಲ್ಲಿ ಬೇಕೋ ಅಲ್ಲಿ ಪೇಸ್ಟ್ ಮಾಡ್ಕೋಬಹುದು. ನಮ್ಗೆ ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲೆಲ್ಲ ಕಟ್ ಮಾಡ್ಕೋಬಹುದು. ಮತ್ತೆ ಏನಾದ್ರು ಗಲೀಜಾಗಿದೆ ಅಂತ ಅನ್ಸಿದ್ರೆ ರಿಮೂವ್ ಸಹ ಮಾಡಬಹುದು. ಅದಕ್ಕಂತ ನಾನು ತರಿಸ್ಕೊಂಡಿದ್ದೀನಿ, 2 meters ತರಿಸಿದೀನಿ. ನೀವು ಯಾವಾಗ ಅನಿಸ್ತೇನೋ ಗೊತ್ತಿಲ್ಲ. ಇದೆಲ್ಲ ಮಾಡಿದಾಗ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡಿ ನಾನು ನಿಮ್ಗೆ ಶೇರ್ ಮಾಡ್ಕೊತೀನಿ. ಇದ್ರದ್ದೆಲ್ಲ ಒಂದು ವ್ಲಾಗ್ ನಾನು ಇದ್ರದ್ದು ಲಿಂಕ್ ಸಹ ಬೇಕು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಗೆ ಲಿಂಕ್ ಸಹ ನಾನು ಶೇರ್ ಮಾಡ್ತೀನಿ. ಮತ್ತೆ ಇನ್ನ ಒಂದು ತರಿಸಿದೀನಿ. ಇದು ಸಹ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಆಕ್ಚುಲಿ ಇದನ್ನ ನಾನು ಶೆಲ್ಫ್ಸ್ಗೆ ಅಂತ ತರಿಸಿ, ಯಾಕಂದ್ರೆ ಅಕ್ಕಿ ಬಾಕ್ಸ್ ಮತ್ತೆ ಹಸಿಟಿನ ಬಾಕ್ಸ್ ಎಲ್ಲ ಇರ್ತೀವಲ್ಲ ಅದ್ರ ಕೆಳಗಡೆಗೆ ಪೇಸ್ಟ್ ಮಾಡೋಣ ಅಂತ. ಮತ್ತೆ ಮೊನ್ನೆ ನಾನು ಮತ್ತೆ ನಮ್ಮಮ್ಮ ಇಬ್ರು MG ರೋಡ್ಗೆ ಅಂತ ಹೋಗಿದ್ವಿ. ಹಾಗೆ ಬರ್ತಾ ಈ ಪುಟಾಣಿ ಸೆರಾಮಿಕ್ ಜಾರ್ಸ್ ನಾನು ನೋಡಿದೆ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಇದು ಯಾವ ತರ ಅಂದ್ರೆ ಪಿಂಗಾಣಿ ಅಂತ ಅಂತಾರಲ್ವಾ, ಸೆರಾಮಿಕ್ ಜಾರ್ಸ್. ಇದು ಯಾವ್ದೇ ರೀತಿಯ ಮಣ್ಣಿನ ತರ ಅಲ್ಲ, ಆದ್ರೆ ಮಣ್ಣಿನ ಮಡಿಕೆ ತರ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಮಿನಿ ಫುಡ್ ಬ್ಲಾಗ್ಸ್ ಎಲ್ಲ ಮಾಡ್ತಾರಲ್ವಾ, ಪುಟಾಣಿದು ಆ ತರ ತುಂಬಾನೇ ಚೆನ್ನಾಗಿ ಅನಿಸ್ತು. ನಂಗಂತೂ ನೋಡಿದ ತಕ್ಷಣ ತಗೊಳ್ಬೇಕು ಅಂತ ಅನಿಸ್ತು. ಇದು 3 piece ಬಂದು 1 set ಅದು ತಗೊಂಡು ಬಂದೆ. ಇದರಲ್ಲಿ ನಾನು ಮಸಾಲಾ ಟೀ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಮಸಾಲಾ ಐಟಮ್ಸ್ ಎಲ್ಲ ಹಾಕೊಂಡು. ನಮ್ಮಪ್ಪ ಆದ್ರೆ ಅದರಲ್ಲಿ ಮಜ್ಜಿಗೆ ಮಾಡು, ಮೊಸರು ಮಾಡು ಅಂತೆಲ್ಲ ರೇಗಿಸ್ತಾ ಇರ್ತಾರೆ. ಅಂದ್ರೆ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಇತ್ತೀಚಿಗಂತೆ ನಾನು ಎಲ್ಲಾದ್ರೂ ಹೊರಗಡೆ ಹೋದ್ರೆ ಈ ತರ ಐಟಮ್ಸ್ ಎಲ್ಲ ಕಾಣ್ತಾರೆ, ಈ ತರ ತಗೊಳ್ಬೇಕು ಅಂತ ಅನ್ಸುತ್ತೆ. ಯೂಶಲಿ ನಾನು ಮುಂಚೆ ಎಲ್ಲ ತಗೋತಾ ಇರ್ಲಿಲ್ಲ ಈ ತರ ಎಲ್ಲ ಐಟಮ್ಸ್. ಇತ್ತೀಚೆಗೆ ತುಂಬಾನೇ ಇಷ್ಟ ಆಗುತ್ತೆ. ಇನ್ನು ಮನೆ ಕ್ಲೀನಿಂಗ್, ಪೂಜೆ ಎಲ್ಲ ಮುಗಿಸಿ ರೆಡಿಯಾಗಿ ನಾನು ಸಹ ಈಗ ಒಂದೆರಡು ವಿಡಿಯೋ ಶೂಟ್ ಮಾಡೋಣ ಅಂತ ಮನೆ ಮೇಲೆ ಹೋದೆ. ಅದರಲ್ಲಿ ಬರೀ ಸಣ್ಣದಾಗಿ ಹನಿ ಬರ್ತಾ ಇತ್ತು. ತುಂಬಾನೇ ಚೆನ್ನಾಗಿತ್ತು ವೆದರ್. ನೀನು ಪಾತ್ ಪೂಜೆ ಮಾಡಕ್ಕೆ ಇನ್ನು ಹಿಂಗೆ ಇದೆ, ಗೆಟಪ್ ಚೇಂಜ್ ಮಾಡೋದು. ನಾನು ಯಾರು ಮದ್ವೆ ಆಗಿರೋ ಇಷ್ಟೊತ್ತಿಗೆಲ್ಲ ಪಾತ್ ಪೂಜೆ ಮಾಡಿ ಮುಗಿಸಿ ನಮ್ಮ ಯಜಮಾನ್ ಹತ್ರ ದುಡ್ಡು ವಸೂಲಿ ಆಗ್ತಿರ್ತಾ ಇದ್ದೆ. ಇವ್ರು ಇನ್ನು ನಮ್ಮ ಮನೆಯವ್ರು ಬರೋದು ಇನ್ನ ಲೇಟ್ ಅಲ್ಲ. ಯಾವಾಗ ಬರೋದು ನಿಮ್ಮ ಮನೆಯವರು? ಈವ್ನಿಂಗ್. ಫನ್ನಿ ವಿಡಿಯೋ ಶೂಟ್ ಇತ್ತು, ಅದು ಮುಗಿಸ್ಕೊಂಡೆ. ಅದಕ್ಕಂತೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಇನ್ಸ್ಟಾಗ್ರಾಮಲ್ಲಿ. ಇನ್ನೂ ಯಾರೆಲ್ಲ ನೋಡಿಲ್ಲ ಈಗಲೇ ಹೋಗಿ ನೋಡಿ, ಒಂದು ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ವಿಡಿಯೋ ಅಂತ. ಇನ್ನು ಸಂಜೆ ಆಗಿದೆ ಅಂತ ಬೇಗ ರೆಡಿಯಾಗಿ ಮತ್ತೆ ನಾವು ಪ್ರಮೋಷನಲ್ ಶೂಟ್ಗೆ ಅಂತ ಹೊರಟ್ವಿ. ನನಗಂತೂ ತುಂಬ ಇಷ್ಟ ಆಗುತ್ತೆ ನಮ್ಮ ಅಕ್ಕ ಅವ್ರ ಜೊತೆ ಪ್ರಮೋಷನಲ್ ಶೂಟ್ಗೆಲ್ಲ ಹೋಗೋಕ್ಕೆ. ನಮ್ಮ ಅಕ್ಕ ಬರಲ್ಲ ಅಂತಾಳೆ, ನಾನು ಬಿಡಬೇಕಲ್ವ, ನಾನು ಬಿಡದೆ ಕರ್ಕೊಂಡು ಹೋಗ್ತೀನಿ. ಮತ್ತೆ ಹೋಗಿ ಬರೋಷ್ಟೊತ್ತಿಗಾಗಲೇ ನಮ್ಮ ಭಾವ ಬಂದಿದ್ರು. ಹಾಗೆ ಪಾತ್ ಪೂಜೆನ ಶುರು ಮಾಡ್ಕೊಂಡು ಅದೇನು ಹ್ಯಾಪಿ ಬರ್ಡೇ ಕ್ಯಾಂಡಲ್ ಏನೋ ಜಸ್ಮಿತ್. ಜೇಜಿ ಕಾಪಾಡು ಜೇಜಿ. ಈಗ ನಮ್ಮ ಅಕ್ಕ ನಮ್ಮ ಭಾವನಿಗೆ ಭೀಮನ ಅಮಾವಾಸ್ಯೆಯ ಪಾದ ಪೂಜೆ ಮಾಡ್ತಾರೆ. ಗಿಫ್ಟ್ ಸಿಗುತ್ತೆ ಅಂತ, ಕಾಸು ಸಿಗುತ್ತೆ ಅಂತನಾ? ಪೂಜೆ ಮಾಡ್ಬೇಕು. ಓ, ವಿಡಿಯೋಗೋಸ್ಕರನ? ಅಲ್ಲ ಮಾಡಿಟ್ಕೊಂಡವ್ರೆ. ಕರ್ಪೂರ ಕಾಲ್ ಮೇಲೆ ಹಚ್ಚೋದ ಇಲ್ಲ ತಟ್ಟೆಯಲ್ಲಿ ಹಚ್ಚೋದ ನಂಗೆ ಗೊತ್ತಿಲ್ಲ. ಕಾಲ್ ಮೇಲೆ ಹಚ್ಚೋದು. ಮದ್ವೆ ನನ್ನ ಗಂಡಗೆ ಕಾಲ್ ಮೇಲೆ ಕರ್ಪೂರ ಹಚ್ತೀನಿ. ಪೂಜೆ ಮಾಡ್ತಿದ್ದಾರೆ ಅಂತೇಳಿ ಹೇಳಿ ಜಸ್ಮಿತ್. ಅಮ್ಮ ಅವ್ನ ಲಡ್ಡುನ ಎತ್ಕೋಬಾ ಅಮ್ಮ. ಗುಂಡ ಪೂಜೆ ಆಯ್ತು ನಿಮ್ದು ಜಸ್ಮಿತ್? ನೀವ್ ಹಾಕ್ಬಾರ್ದು, ಅಮ್ಮ ಮಾತ್ರ ಹಾಕೋದು. ಜಶುಮಾ ಅವ ನಿನ್ ಮೊಮ್ಮಕ್ಕ
ಏ ಜಸ್ಮಿತ್, ಈ ಮಕ್ಳಿದ್ರೆ ಏನು ಅಮ್ಮ ಅವ್ನು ನಂಗೆ ಎತ್ಕಮ್ಮ ಲಡ್ಡುನ. ಜಸು ಏನದು ಅವ್ರು ಮಾಡ್ತಾರದು? ಕೊಟ್ಬಿಡು ಅವನನ್ನು ನೀನಲ್ಲಿ, ಸುಮ್ಮನೆ ಟೆನ್ಷನ್ ಯಾಕೆ? ಈ ಮಕ್ಳ ಹತ್ರ ಏನು ಆಗಲ್ಲ ಅಲ್ಲೋಡು. ಏ ಜಸ್ಮಿತ್, ಡಿಫ್ರೆಂಟ್ ಭೀಮ್ ನಮ್ಮ ವಸ್ಯ ಇದು. ಲಡ್ಡು ಏನದು? ನಿಂಗೆ ಮದ್ವೆ ಆದ್ಮೇಲೆ ಉನ್ನತಿ ಕಟ್ತಾಳೆ. ಏಯ್ ಇವಾಗ ಪತಿಯ ಜೀವನ. ಬಾ ಶ್ರದ್ಧೆ ಭಕ್ತಿ ಇಲ್ಲೋಡೆ ನೀನು. ಓಕೆ ಲಡ್ಡು ಅವ್ರ ಹೆಂಡತಿಗೆ ಪೂಜೆ ಮಾಡ್ಬೇಕು ಇವಾಗ. ಲಡ್ಡು ಲಡ್ಡು ಲಡ್ಡು, ಹಾಯ್ ಲಡ್ಡು. ನೋಡಿ ಚೆನ್ನಾಗಿ ಹಾಯ್ ಮಾಡ್ತಾನೆ ಲಡ್ಡು. ಏಯ್ ಒಂದ್ ಕೈಯಲ್ಲಿ ಮಾಡ್ರ. ವಿಡಿಯೋ ಮಾಡ್ತಾ ಇದ್ದೀನಿ. ಹ್ಯಾಪಿ ಬರ್ತ್ಡೇ ಟು ಯು. ಚಿನಿ ಹೆಂಗ್ ಮಾಡೋದು ಲಡ್ಡು? ಹ್ಯಾಪಿ ಬರ್ತ್ಡೇ ಮಾಡ್ಕೊಂಡ. ಹ್ಯಾಪಿ ಬರ್ತ್ಡೇ ಟು ಯು ಜಾನಿ ಜಾನಿ. ಲಡ್ಡು ಹೇಳ್ತದಿರು. ಪಾಪಾ ಈಟಿಂಗ್ ಶುಗರ್. ಪಾಪಾ ನೋ ಪಾಪಾ ಅನ್ಬೇಕು. ನೋ ಪಾಪಾ ಟೆಲ್ಲಿಂಗ್ ಲೈಸ್. ಸತ್ಯ ಮೋದ್ಮನ್ ಇಡಿಯಟ್. ಅಪ್ಪ ಗೋಬಿ ಫ್ರೆಂಚ್ ಫ್ರೈಸ್. ಚಿನ್ನ ನಿಂಗೇನ್ ಬೇಕು? ತಾತ ಹೋಗ್ತಿದ್ದಿ, ಹೇಳೋಗ ಏನ್ ಬೇಕು? ತಾತ ತಾತ ಹೋದ್ರೆ ಏನಾಯ್ತು ಅಲ್ವಾ ಜಸ್ಮಿತ್? ಅಪ್ಪ ಇದ್ರ ಒಳಗಡೆ, ಅಪ್ಪ ಹೇಳೋಣ. ಓಕೆ, ಮನೆಗೆ ಗೋಬಿ ತಗೊಂಬಾರದು ಜಸ್ಮಿತ್ ಅವರಪ್ಪ. ನೋಡ್ದ ಯಾಕದು? ಯಾವಾಗ ಅವ್ರಪ್ಪನೇ ತರ್ಬೇಕೇನಾ? ಇಲ್ಲ ಗಾಯ್ಸ್, ಇವತ್ತು ಜಸ್ಮಿತ್ ಅವರಪ್ಪ ಗೋಬಿ ತಗೊಂಬರ್ತಾರೆ. ಒಬ್ಬನೇ ತಗೊಂಬರ್ಬೇಕಾ? ಎಷ್ಟು ತಿಂತೀರಾ? ಎಷ್ಟು ತಿಂತೀರಾ ಇಬ್ರು? ಇದಾಗಿತ್ತು ನಮ್ಮ ಮನೆಯ ಭೀಮನ ಅಮಾವಾಸ್ಯೆಯ ದಿನದ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೇಷ್ಮಾ ವ್ಲಾಗ್ಸ್ ಕೋಲಾರ್. ಚಿನ್ನದ ನಾಡಿನ ಹುಡುಗಿಗೆ ಸ್ವಲ್ಪ ಸಪೋರ್ಟ್ ಮಾಡಿ.